ಜಗತ್ತು ನನ್ನನ್ನು ಒಳ್ಳೆಯವನಾಗಿರೋದಕ್ಕೆ ಬಿಡ್ತಾ ಇಲ್ಲ. ಆದರೆ ನೀವು ಆ ಜಗತ್ತಿನ ಭಾಗ ಆಗಿ ನನ್ನ ನಂಬಿಕೆ ದ್ರೋಹ ಮಾಡಿ ಇಲ್ಲಿವರೆಗೂ ಹೊಡ್ಕೊಂಡು ಬರ್ತೀರಾ ಅಂತ ನಾನು ಅನ್ಕೊಂಡಿರಲಿಲ್ಲ. ನೀವು ಮಾಡ್ತಿರೋ ತಪ್ಪಲ್ಲ. ವಾವ್, ಇದೀಗ ನನ್ ತಪ್ಪಾಯ್ತಾ? ನೀವ್ ಮಾಡಿದ್ ಸರಿನಾ? ಇಷ್ಟು ವರ್ಷ ಒಂದ್ ಹೆಂಗಸನ್ನ ಮನೆಯಲ್ಲಿ ಕೂಡ ಹಾಕಿ ಈಗ ಇಲ್ಲಿ ತಗೊಂಡ್ ಬಂದು ಕಟ್ ಹಾಕಿದೀರಾ. ಅಲ್ಲ, ನಿಮ್ಗಿದೆಲ್ಲ ಮಾಡೋದಕ್ಕೆ ಯಾರು ರೈಟ್ಸ್ ಕೊಟ್ಟಿದ್ದು? ಈ ಪಾಪ ಅಂತ ಅನ್ಸಲ್ವಾ ನಿಮ್ಗೆ? ಪಾಪ ಪುಣ್ಯ ಎಲ್ಲ ಮನುಷ್ಯ ಕಲ್ಪನೆ ಮಾಡ್ಕೊಂಡಿರೋ ಪುಸ್ತಕದ ಬದನೆಕಾಯಿ ಅಂತ ನಿಮಗೆ ಗೊತ್ತಿಲ್ವಾ ಜಾನ್ವಿ ಅವರೇ? ಇರುವೆ ನೋಡಿ, ಇದಕ್ಕೂ ಪಾಪ ಪುಣ್ಯದ ಪ್ರಜ್ಞೆ ಇರುತ್ತೆ ಅಂತ ನಿಮಗೆ ಅನ್ಸತ್ತಾ? ಸಕ್ಕರೆ ಇದ್ದ ಜಾಗಕ್ಕೆ ಇರುವೆ ಬರೋದು ಸಹಜ. ಸಕ್ಕರೆ ತಿಂದುಕೊಂಡು ಹೋದರೆ ಸರಿ, ಕಚ್ಚಕ್ಕೆ ಬಂದರೆ ಹೊಸಕ್ಕೆ ಹಾಕಿಬಿಡ್ತೀವಿ. ಮದರ್ ಇಂಡಿಯಾನೂ ಹಾಗೆ. ಅವರಿಂದ ನಾನು ಎಷ್ಟು ಕಷ್ಟ ಅನುಭವಿಸಿದೀನಿ ಅಂತ ನಿಮಗೆ ಗೊತ್ತಿಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ನಿಮ್ ಇಡೀ ಇತಿಹಾಸ ನನಗ್ ಗೊತ್ತಿದೆ. ಏನ್ ಸರ್ ಇದು? ಟ್ರೂತ್ ಸಿರಮ್ ಅಂತ ಕರಿತೀವಿ. ಯುದ್ಧ ಕೈದಿಗಳು, ಟೆರರಿಸ್ಟ್ಗಳು ಸತ್ಯ ಬಾಯಿ ಬಿಡಿಸೋದಕ್ಕೆ ಇದನ್ನ ಉಪಯೋಗಿಸ್ತೀವಿ. ನನಗೆ ನಮ್ಮ ಅಪ್ಪ ಅಮ್ಮ ಯಾರೂ ಗೊತ್ತಿಲ್ಲ. ನನ್ನ ಹುಟ್ಟಿನ ಮೂಲ ಏನು ಅಂತ ಗೊತ್ತಿಲ್ಲದೆ ಬೆಳೆದವನು ನಾನು. ನನ್ನ ಹುಟ್ಟಿಗೆ ಕಾರಣ ಆದವರು ಯಾರು ಅಂತಲೂ ಗೊತ್ತಿಲ್ಲದೆ ಬೆಳೆದೆ. ನನ್ನ ಸ್ನೇಹಿತರು ಯಾರು, ಸಂಬಂಧಿಕರು ಯಾರು ಗೊತ್ತಿಲ್ಲ. ಅಂದರೆ ನನ್ನ ಬಗ್ಗೆ ಎಲ್ಲ ಗೊತ್ತಿದ್ದು ಇಲ್ಲಿಗೆ ಬಂದ್ರ? ನಾನು ಜಯಂತ, ಯು ಕ್ಯಾನ್ ಫಿಕ್ಸ್ ದಿಸ್. ಜಾನ್ವಿ ಅವರೇ, ನೀವೀಗ ಇಲ್ಲಿಗೆ ಬಂದಿದ್ದಾಯ್ತು, ಈ ನಿಜನೆಲ್ಲ ತಿಳ್ಕೊಂಡಿದ್ದಾಯ್ತು. ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ. ಬಿಡಲ್ಲ, ಮಾಡಲ್ಲ. ಏನ್ ಮಾಡ್ತೀರಾ? ಏನ್ರಿ ಮಾಡ್ತೀರಾ? ನನ್ನನ್ನು ಹೀಗೆ ಕೂಡ ಹಾಕ್ತೀರಾ? ನೀವು ನನ್ನ ಪ್ರೀತಿ ಇದೆ ಅಂತೆ. ಪ್ರೀತಿ ಅಂದ್ರೆ ಏನು ಅಂತ ತಿಳಿಸ್ಕೊಟ್ಟವ್ರು ನೀವು. ನೋಡಿ, ನಾನು ನಿಮ್ಮ ಪ್ರೀತಿಗೋಸ್ಕರ ಏನೆಲ್ಲ ಮಾಡಿದ್ದೀನಿ. ಮಾಡಿರೋದು ಪ್ರೀತಿಗೋಸ್ಕರನೇ ಅಲ್ವಾ? ನಾನು ಹೇಳೋದನ್ನು ಕೇಳಿ. ಈಗ ನಾನೇನು ಮಾಡಿಲ್ಲ, ನೀವೇನು ನೋಡಿಲ್ಲ. ಎಲ್ಲದನ್ನು ಮರೆತು ಮನೆಗೆ ಹೋಗ್ಬಿಡೋಣ. ಇಲ್ಲದೆ ಹೋದರೆ ಪರಿಣಾಮ ಸರಿಯಾಗಿರೋದಿಲ್ಲ. ಏನು, ನನ್ನನ್ನು ಹೆದರಿಸ್ತಿದ್ದೀರಾ? ಇಲ್ಲ ಜಾನ್ವಿ ಅವರೇ, ಬೇರೆ ಯಾರೇ ಬಂದ್ರು ಅವರಿಗೆ ಹಿಂಸೆ ಕೊಡೋದು, ಅದಕ್ಕೆ ಸಾಕ್ಷಿ ನಾನೇ ಇದ್ದೀನಲ್ಲ. ಇಲ್ಲ ಜಾನ್ವಿ ಅವರೇ, ನೋಡಿ ತಪ್ಪು ಮಾಡ್ತಾ ಇದ್ದೀರಾ. ನಾನು ನಿಮ್ಮನ್ನ ಪ್ರೀತಿ ಮಾಡಿದ್ದೀನಿ ಅಷ್ಟೇ. ಪ್ರೀತಿ ಏನು ಅಂತ ಗೊತ್ತಿಲ್ಲದೆ ಇರೋಂಗೆ ಪ್ರೀತಿ ತೋರಿಸ್ತವ್ರು ನೀವಲ್ವಾ? ನಾನು ನಿಮ್ಮನ್ನ ಪ್ರೀತಿ ಮಾಡಿರೋ ರೀತಿ ನಿಮಗೆ ತಪ್ಪು ಅಂತ ಅನ್ಸಿರ್ಬೋದು, ಆದರೆ ಮಾಡಿರೋದು ಪ್ರೀತಿನೇ ಅಲ್ವಾ? ನೋಡಿ, ನಾನು ಬದಲಾಗಬೇಕು ಅಂತ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀನಿ. ಬದಲಾಗೋ ಎಲ್ಲ ಪ್ರಯತ್ನ ಮಾಡ್ತಿರೋನ್ಗೆ ಒಂದು ಅವಕಾಶ ಮಾಡಿಕೊಡಿ. ಮತ್ತೆ ಹೀಗೆ ಚುಚ್ತಾ ಇದ್ರೆ ಸುಮ್ಮನೆ ನಾನು ಮತ್ತೆ ಮೃಗ ಆಗ್ಬೇಕಾಗತ್ತೆ. ಆಗ್ಬೇಕಾಗುತ್ತೆ ಏನು? ನೀವು ಆಲ್ರೆಡಿ ಆಗಿದ್ದೀರಾ ಅಂತಾನೆ ಹೇಳ್ತಿರೋದು. ನಿಮ್ ಬಗ್ಗೆ ಯಾರು ಏನು ಮಾತಾಡೋ ಹಾಗಿಲ್ಲ, ನಿಮ್ ವಿರುದ್ಧವಾಗಿ ಯಾರು ಏನೋ ಹೇಳೋ ಹಾಗಿಲ್ಲ. ಹಾಗೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅವ್ರಿಗೆ ಈ ರೀತಿ ಹಿಂಸೆ ಕೊಡೋದು. ನನಗದ್ ಗೊತ್ತಾಗೋಗಿದೆ ಬಿಡಿ. ಬಂದೂಕನ್ನ ಬದುಕಿನ ರಕ್ಷಣೆಗಾಗಿ ಉಪಯೋಗಿಸ್ಕೋತಾರೆ, ಆದ್ರೆ ನೀವೇನ್ ಮಾಡ್ತಿದ್ದೀರಾ? ಇನ್ನೊಬ್ಬರ ಬದುಕನ್ನ ಹಾಳು ಮಾಡೋದಕ್ಕೆ ಉಪಯೋಗಿಸ್ಕೋತಾ ಇದ್ದೀರಾ. ಇದು ನನ್ಗೊಬ್ಳಿಗೆ ಗೊತ್ತಾದ್ರೆ ಏನ್ ಪ್ರಯೋಜನ ಹೇಳಿ? ನಿಮ್ಮನ್ನ ದೇವ್ರು ಅಂತ ಪೂಜಿಸ್ತಿದಾರಲ್ಲ, ಅವರಿಗೂ ಇವತ್ತು ಗೊತ್ತಾಗುತ್ತೆ. ಏನ್ ಹೇಳ್ತಾ ಇದ್ದೀರಿ ನೀವು? ಇಲ್ಲಿ ಯಾರಿದ್ದಾರೆ? ಯಾರಿದ್ದಾರೆ ಜಾನ್ವಿ ಅವರೇ? ಜಯಂತ, ಇಲ್ಲಿ ಯಾರೂ ಇಲ್ಲ. ಇಲ್ಲಿ ಯಾರೂ ಇಲ್ಲ ಅಲ್ವಾ? ನನಗೆ ಗೊತ್ತು ಜಾನ್ವಿ ಅವರೇ, ಇಲ್ಲಿ ಯಾರೂ ಇಲ್ಲ. ಸುಮ್ಮನೆ ಜಯಂತನಿಗೆ ಹೆದರ್ಸೋಕ್ಕೋಸ್ಕರ ನೀವು ಏನೇನೋ ಹೇಳ್ತಾ ಇದ್ದೀರಾ ಅಷ್ಟೇ, ನನಗೆ ಗೊತ್ತು. ಆದರೆ ಜಯಂತ ಹಾಗೆಲ್ಲ ಹೆದರೋನಲ್ಲ. ಭಯಕ್ಕೆ ಭಯ ಪಡಿಸೋನು ಜಯಂತ. ಭಯಕ್ಕೆ ಭಯ
ಭಯಕ್ಕೆ ಭಯ ಪಡಿಸೋನು. ನೀವಾಗ ಹೇಳ್ತಿದ್ದೀರಾ ಅಷ್ಟೇ, ಆದ್ರೆ ನಿಮ್ಮ ಈ ಮುಖದಲ್ಲಿ ಭಯ ಅನ್ನೋದು ಎದ್ದು ಕಾಣಿಸ್ತಿದೆ. ಇದೆಲ್ಲ ನಾನು ಒಬ್ಳೆ ನೋಡಿದ್ರೆ ಹೇಗೆ? ಎಲ್ರೂ ನೋಡ್ಬೇಕಲ್ಲ. ನಿಮ್ ಮನೆಗ್ ಬಂದಾಗ್ಲೂ ಅವಳನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತಿದ್ರಿ. ಅಂದ್ರೆ ನೀವು ಪದೇ ಪದೇ ನಮಗ್ ಮೋಸ ಮಾಡಿದೀರ. ಯಾಕೆ ಯಾಕೆ ಹೀಗ್ ಮಾಡಿದ್ರಿ? ಜಯಂತ್ ಅವ್ರೆ, ಏನಿದೆಲ್ಲ? ನಿಜವಾಗ್ಲೂ ಇದು ನೀವೇನಾ? ಇಂಥ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ ನಿಮ್ಗೆ? ಒಂದು ಹೆಣ್ಮಗು ಜೀವನದಲ್ಲಿ ಇಷ್ಟೆಲ್ಲ ಆಟ ಆಡಿದಿರಲ್ಲ, ಮನುಷ್ಯರಿ ನೀವು? ನಿಮ್ಮನ್ನು ನೋಡ್ತಿದ್ರೆ ಇಲ್ಲೇ ಭೂತ ಹಾಕ್ಬಿಡೋಣ ಅನಿಸ್ತಾ ಇದೆ. ಇಂಥ ಪಾಪಿಗಳನ್ನ ನೋಡ್ಕೊಳ್ಳೋದಕ್ಕೆ ಆ ದೇವ್ರೇ ಇರೋವಾಗ ನೀವ್ಯಾಕೆ ತೊಂದರೆ ತಗೋತೀರಾ ಸಿದ್ದು ಅವರೇ? ಆ ಸೀತಾ ಮಾತೆನ ಮುಟ್ಟಿದ ರಾವಣಂಗಾಗಿದ್ದ ಗತಿ ಇವ್ರಿಗೂ ಆಗುತ್ತೆ. ಛೇ, ಮುಖ ನೋಡಕ್ಕೂ ಅಸಹ್ಯ ಆಗ್ತಿದೆ. ಬೆಂಕಿ ಬೆಂಕಿ ಬಿಡುಪ್ಪ, ಸಮಾಧಾನ ಮಾಡ್ಕೊಳ್ಳೋ. ನೋಡಿ, ದಯವಿಟ್ಟು ನೀವೆಲ್ಲ ನನ್ನ ಮಾತನ್ನು ಒಂದೇ ಒಂದು ಸರ್ತಿ ಕೇಳಿ. ಮಾವ ಸಾಕು.